ಎಲ್ರಿಗೂ ನಮಸ್ಕಾರ. ಕೆ ಎ ಗ್ರೂಪ್ ಬಿ ಎಕ್ಸಾಮು ಮೇಲೆ ನಡೆದಿರುತ್ತೆ. ಅದರ ಮಾನಸಿಕ ಸಾಮರ್ಥ್ಯ ಸೆಕ್ಷನ್ನ 5 ಪ್ರಶ್ನೆಗಳನ್ನ ನಾವಿವತ್ತು ಸಾಲ್ವ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ. ಒಂದು ಶಾಲೆಯು ತನ್ನ ಪುಸ್ತಕ ಬ್ಯಾಂಕಿಗೆ 600 ಪುಸ್ತಕಗಳನ್ನು ಪಡೆದು ಗಣಿತ, ಆಂಗ್ಲ ಭಾಷೆ ಮತ್ತು ಸಮಾಜಶಾಸ್ತ್ರಗಳ ವಿಭಾಗಗಳಿಗೆ 3:2:1 ಪ್ರಮಾಣದಲ್ಲಿ ಹಂಚಬೇಕಾಗಿದೆ. ಅಂದ್ರೆ ಒಂದು ಶಾಲೆ ಅದು 600 ಪುಸ್ತಕಗಳನ್ನ ಪಡೆದುಕೊಂಡು 3 ಭಾಗಗಳಾಗಿ ಹಂಚಬೇಕಾಗಿದೆ. ಮೊದಲನೇ ಭಾಗ ಗಣಿತ ವಿಷಯಕ್ಕೆ, ಎರಡನೇ ಭಾಗ ಆಂಗ್ಲ ಭಾಷೆಗೆ, ಮೂರನೇ ಭಾಗ ಸಮಾಜಶಾಸ್ತ್ರಕ್ಕೆ. ಇದು ಪ್ರಶ್ನೆ ಕೊಟ್ಟಿದ್ದೇನೆ. ಅದು ಯಾವ ಅನುಪಾತದಲ್ಲಿ ಹಂಚಬೇಕಾಗಿದೆ? ಗಣಿತ ಭಾಗಕ್ಕೆ 3ರಷ್ಟು, ಆಂಗ್ಲ ಭಾಷೆಗೆ, ಗಣಿತ ವಿಷಯಕ್ಕೆ 3ರಷ್ಟು, ಆಂಗ್ಲ ಭಾಷೆಗೆ 2ರಷ್ಟು, ಸಮಾಜಶಾಸ್ತ್ರದ ವಿಷಯಕ್ಕೆ 1ರಷ್ಟು. ಇದು ಈ ಅನುಪಾತವಾಗಿ ಹಂಚಬೇಕಾಗಿದೆ ಆ ಶಾಲೆ 600 ಎಷ್ಟು ಪುಸ್ತಕ? 600 ಪುಸ್ತಕಗಳನ್ನ. ಈಗ ಒಟ್ಟು ಅನುಪಾತ ಎಷ್ಟಾಗ್ತದಪ್ಪ ಅಂದ್ರೆ 3 + 2 + 1, ಅಲ್ಲಿಗೆ ಒಟ್ಟು ಅನುಪಾತ 6 ಆಯ್ತು. ಇದರ ನಿಜವಾದ ಅರ್ಥ ಏನಂದ್ರೆ 6 ಪುಸ್ತಕಗಳನ್ನ ಆ ಶಾಲೆ ಪಡೆದುಕೊಂಡ್ರೆ 3 ಪುಸ್ತಕಗಳನ್ನ ಗಣಿತ ಕೊಡ್ಬೇಕು. 6ರಲ್ಲಿ 2 ಪುಸ್ತಕಗಳನ್ನ ಆಂಗ್ಲ ಭಾಷೆ ಕೊಡ್ಬೇಕು. 6ರಲ್ಲಿ 1 ಪುಸ್ತಕನ ಸಮಾಜ ಭಾಗಕ್ಕೆ ಕೊಡ್ಬೇಕು, ಸಮಾಜ ವಿಷಯಕ್ಕೆ ಕೊಡ್ಬೇಕು. ಇದು ಇದರ ನಿಜವಾದ ಅರ್ಥ. ಆದ್ರೆ ಶಾಲೆ ಎಷ್ಟು ಪುಸ್ತಕಗಳನ್ನ ತಗೊಂಡಿದೆ? 600 ಪುಸ್ತಕಗಳನ್ನ. ಸೊ 6 ಪುಸ್ತಕಗಳು 600 ಹೇಗಾಗುತ್ತೆ? 100ರಿಂದ ಗುಣಾಕಾರ ಮಾಡಿದಾಗ. ಅದೇ ರೀತಿ ಗಣಿತ ವಿಷಯಕ್ಕೆ ಎಷ್ಟು ಪುಸ್ತಕ ಆಯ್ತು ಅಲ್ಲಿಗೆ? ಒಟ್ಟು ಪುಸ್ತಕ ಗಣಿತ ವಿಷಯಕ್ಕೆ 300, ಆಂಗ್ಲ ಭಾಷೆಗೆ ಒಟ್ಟು ಪುಸ್ತಕ 200, ಸಮಾಜಕ್ಕೆ ಒಟ್ಟು ಪುಸ್ತಕ 100. ಇಷ್ಟು ಪ್ರಶ್ನೆಯಲ್ಲಿ ಹೇಳಿದ್ದಾನೆ. ನಂತರ ಶೇಕಡ 10 ಗಣಿತದ ಮತ್ತು ಶೇಕಡ 25 ಆಂಗ್ಲ ಭಾಷೆಯ ಪುಸ್ತಕಗಳು ಹಾನಿಗೊಂಡಿರುವುದು ಕಂಡು ಬಂದಿದೆ. ಅಂದ್ರೆ ಶೇಕಡ 10 ಗಣಿತದ ಹಾನಿಗೊಂಡಿರುವುದೆಷ್ಟು? ಶೇಕಡ 10 ಅಂದ್ರೆ 100ರಲ್ಲಿ 10 ಪುಸ್ತಕ ಹಾನಿಯಾಗಿದೆ ಅಂತ. ಶೇಕಡ 10ರಷ್ಟು ಹಾನಿಗೊಂಡಿದೆ ಅಂದ್ರೆ ಇಲ್ಲಿ ನಮ್ಮ ಪ್ರಶ್ನೆಯಲ್ಲಿ ಎಷ್ಟಿದೆ? ಗಣಿತದ ಪುಸ್ತಕ 300 ಇದೆ. ಸೊ 300ಕ್ಕೆ ಎಷ್ಟು ಹಾನಿಯಾಗಿದೆ? 300 ಹೇಗಾಯ್ತು? ಇಂಟು 3ರಿಂದ ಗುಣಾಕಾರ ಮಾಡಿದಾಗ. ಅದೇ ರೀತಿ 10 ಇರೋದು 3ರಿಂದ ಗುಣಾಕಾರ ಮಾಡಿದ್ರೆ 30. ಅಂದ್ರೆ 30 ಪುಸ್ತಕ ಗಣಿತದ್ದು ಹಾನಿಯಾಗಿರುವುದು. ಅದೇ ರೀತಿ ನಂತರ ಏನು ಹೇಳಿದ್ದೇನೆ? 25 ಆಂಗ್ಲ ಭಾಷೆಯ ಪುಸ್ತಕಗಳು ಹಾನಿಯಾಗಿದೆ. ಆಂಗ್ಲ ಭಾಷೆದು ಹಾನಿಯಾಗಿರುವುದು ಎಷ್ಟು? 25%. ಸರಿ, 25 ಅಲ್ಲ, 25%. 25% ಅಂದ್ರೆ 100ಕ್ಕೆ 25 ಪುಸ್ತಕಗಳು ಹಾನಿಯಾಗಿವೆ. ಅದೇ ರೀತಿ ಆದ್ರೆ ಆಂಗ್ಲ ಭಾಷೆಯ ಪುಸ್ತಕಗಳು ಎಷ್ಟಿದೆ? 200 ಇದೆ. ಸೊ 200ಕ್ಕೆ ಎಷ್ಟು ಪುಸ್ತಕಗಳ ಹಾನಿಯಾದವು ಅಲ್ಲಿಗೆ? 100 ಹೇಗೆ 200 ಆಯ್ತು? 2ರಿಂದ ಗುಣಾಕಾರ ಮಾಡಿದಾಗ. ಅದೇ ರೀತಿ 25 2ರಿಂದ ಗುಣಾಕಾರ ಮಾಡಿದ್ರೆ 50 ಆಯ್ತು. 50 ಪುಸ್ತಕಗಳು ಆಂಗ್ಲ ಭಾಷೆಯ ಪುಸ್ತಕಗಳು ಹಾನಿಯಾಗಿರುವುದು, 30 ಪುಸ್ತಕಗಳು ಗಣಿತ ವಿಷಯದ ಪುಸ್ತಕಗಳು ಹಾನಿಯಾಗಿರುವುದು. ನಂತರ ಕ್ವಶನ್ ಅಲ್ಲಿ ಏನ್ ಹೇಳ್ತೇನೆ? ಹಾನಿಯಾಗದೆ ಅಂದ್ರೆ ಹಾನಿಯಾಗದೆ ಒಟ್ಟು ಪುಸ್ತಕಗಳ ಸಂಖ್ಯೆ 460 ಇದ್ದರೆ, ಅಂದ್ರೆ ಹಾನಿಯಾಗದೆ ಇರುವ ಪುಸ್ತಕಗಳ ಸಂಖ್ಯೆ ಎಷ್ಟು? ಹಾನಿಯಾಗದೆ ಇರುವ ಪುಸ್ತಕಗಳ ಸಂಖ್ಯೆ 460 ಅಂತ ಹೇಳ್ತೇನೆ. ಅಂದ್ರೆ 600 ಒಟ್ಟು ಪುಸ್ತಕಗಳ ಸಂಖ್ಯೆ, ಅದರಲ್ಲಿ 460 ಹಾನಿಯಾಗದೆ ಇರುವುದು. ಸೊ ಹಾನಿಯಾಗಿರುವುದು 600 ಮೈನಸ್ 460, 140 ಪುಸ್ತಕಗಳು ಹಾನಿಯಾಗಿರುವುದು 140 ಪುಸ್ತಕಗಳು. ಅವನು ಪ್ರಶ್ನೆಯಲ್ಲಿ ಹೇಳಿರೋ ಹಾಗೆ 140ರಲ್ಲಿ 30 ಪುಸ್ತಕಗಳು ಗಣಿತದ್ದು ಹಾನಿಯಾಗಿದೆ, 30. ನಂತರ 140ರಲ್ಲಿ 50 ಪುಸ್ತಕಗಳು
ಆಂಗ್ಲ ಭಾಷೆದು ಹಾನಿಯಾಗಿದೆ. ಇನ್ನೊಂದು ಯಾವುದು, ಸಮಾಜದ ವಿಷಯದ ಎಷ್ಟು ಪುಸ್ತಕಗಳು ಹಾನಿಯಾಗಿವೆ ಅಂತ ಅವನು ಕೊಟ್ಟಿಲ್ಲ, ಅದನ್ನೇ ಎಕ್ಸ್ ಅಂತ ಅನ್ಕೊಳ್ಳೋಣ. ಅಲ್ಲಿಗೆ ಸಮಾಜದ ಎಷ್ಟು ಪುಸ್ತಕ ಹಾನಿಯಾಯಿತು, ಎಕ್ಸ್ ಇಸ್ ಈಕ್ವಲ್ ಟು 140 ಮೈನಸ್ 30 ಮೈನಸ್ 50. ಅಲ್ಲಿಗೆ 140 ಮೈನಸ್ 30 ಎಷ್ಟು, 110 ಮೈನಸ್ 50. ಅಲ್ಲಿಗೆ 110 ಮೈನಸ್ 50 60 ಪುಸ್ತಕಗಳು ಹಾನಿಯಾಗಿದೆ. ಸಮಾಜದ ಪುಸ್ತಕಗಳು ಹಾನಿಯಾಗಿರುವುದು ಇದರೆ ಸಮಾಜದ ಎಷ್ಟು, ಅವನ ಪ್ರಶ್ನೆಯಲ್ಲಿ ಏನ್ ಕೇಳಿದ್ರೆ ಸಮಾಜಶಾಸ್ತ್ರದ ಎಷ್ಟು ಪುಸ್ತಕಗಳು ಉತ್ತಮ ಸ್ಥಿತಿಯಲ್ಲಿದೆ, ಅಂದ್ರೆ ಹಾನಿ ಆಗದೆ ಉತ್ತಮ ಸ್ಥಿತಿಯಲ್ಲಿರುವುದು. ನಾವೀಗ ಸಮಾಜಶಾಸ್ತ್ರದ ಹಾನಿಯಾಗಿರುವುದು 60 ಅಂತ ಕಂಡಿಡಿದ್ವಿ. ಸಮಾಜಶಾಸ್ತ್ರದ ಒಟ್ಟು ಪುಸ್ತಕಗಳೆಷ್ಟು, 100 ಇಲ್ಲಿದೆ ನೋಡಿ, ಇಲ್ಲಿ ಇದು 100. ಸೊ 100 ಪುಸ್ತಕದಲ್ಲಿ 60 ಹಾನಿಯಾಗಿದೆ. ಸೊ ಹಾನಿಯಾಗದೆ ಉತ್ತಮ ಸ್ಥಿತಿಯಲ್ಲಿರುವುದು 40. ಸೊ ಇದರ ಉತ್ತರ 40. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ 40 ಆಪ್ಷನ್ 2 40. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ. ಒಂದು ಆಸ್ಪತ್ರೆಯ ವಾರ್ಡಿನಲ್ಲಿರುವ 6 ರೋಗಿಗಳ ಸರಾಸರಿ ತೂಕವು 72 kg ಇದೆ. ಅಂದ್ರೆ 6 ರೋಗಿಗಳದ್ದು 72 kg ಇದೆ ತೂಕ ಅಲ್ವಾ. 6 ರೋಗಿಗಳನ್ನ ನಾವು ABCD ಅಂತ ಅನ್ಕೊಳ್ಳೋಣ. ABCDEF, ಇವರು 6 ಜನ ರೋಗಿಗಳು. ಪ್ರಶ್ನೆಯಲ್ಲಿ ಹೇಳಿರೋ ಹಾಗೆ 6 ಜನ ರೋಗಿಗಳ ಸರಾಸರಿ ತೂಕ 72 ಇದೆ. ಅಂದ್ರೆ ಇವ್ರದ್ದು ಸರಾಸರಿ ತೂಕ ಕಂಡುಹಿಡಿಯೋದಾದ್ರೆ ಎಲ್ಲವನ್ನು ಆಡ್ ಮಾಡಬೇಕು, ಕೂಡಿಸಿ ಮತ್ತೆ ಎಷ್ಟು ಜನ ಇದ್ದಾರೆ ಅದರಿಂದ ಭಾಗಾಕಾರ ಮಾಡಿದಾಗ ಸರಾಸರಿ ಬರ್ತದೆ. ಸರಾಸರಿ ಎಷ್ಟು ಹೇಳಿದಾನೆ, 72 kg. ಸೊ 72 kg ಇದೆ. ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ A ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಪ್ಲಸ್ ಎಫ್ ಇಸ್ ಈಕ್ವಲ್ ಟು 72 ಇಂಟು 6, 6 12 10 42 43 432. ಅಂದ್ರೆ ಈ 6 ಜನ ರೋಗಿಗಳ ತೂಕದ ಮೊತ್ತ 432 kg. ಇಷ್ಟಾಯ್ತಾ. ನೆಕ್ಸ್ಟ್ ಏನ್ ಹೇಳಿದೆ ಕ್ವಶನ್ ಅಲ್ಲಿ, ಒಬ್ಬ ಹೊಸ ರೋಗಿಯು ಅಡಿಟಿಂಗ್ ಆದಾಗ ಹೊಸ ಸರಾಸರಿ ತೂಕವು 68 kg. ಹೊಸ ರೋಗಿನ ನಾವು ಜಿ ಅಂತ ಅನ್ಕೊಳ್ಳೋಣ. ಈ 6 ಜನ ರೋಗಿಗಳ ಜೊತೆ ಜಿ ಒಬ್ಬ ಆಡ್ ಆಗ್ತಾನೆ, ಅಡಿಟಿಂಗ್ ಅಂದ್ರೆ ಆಡ್. ಅವನ ಜಿನು ಸೇರಿಸಿದಾಗ ಸರಾಸರಿ ಎಷ್ಟಾಗ್ತದೆ, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಪ್ಲಸ್ ಎಫ್ ಪ್ಲಸ್ ಜಿ ಡಿವೈಡೆಡ್ ಬೈ 6 ಅಲ್ಲ ಇಲ್ಲಿ 7. ಏನಕ್ಕಂದ್ರೆ 7 ಜನ ಇದ್ದಾರೆ, 1 2 3 4 5 6 7. ಸೊ ಡಿವೈಡೆಡ್ ಬೈ 7 ಅಂದ್ರೆ 7 ಇಸ್ ಈಕ್ವಲ್ ಟು 68 kg ಆಯ್ತು ಏನು ಸರಾಸರಿ ತೂಕ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಪ್ಲಸ್ ಎಫ್ ಪ್ಲಸ್ ಜಿ ಇಸ್ ಈಕ್ವಲ್ ಟು 68 ಇಂಟು 7. 8 56 5 8 42 5 40 467 kg. 467 kg ಇಷ್ಟು 7 ಜನದ ತೂಕದ ಮೊತ್ತ. ನಮಗಿಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಪ್ಲಸ್ ಎಫ್ ಎಷ್ಟು 432 ಅಂತ ಗೊತ್ತು. ಇದರ ವ್ಯಾಲ್ಯೂನ ಇಲ್ಲಿ ನಾವು ಹಾಕಿದಾಗ ಎಷ್ಟಾಯ್ತದೆ, 432 ಪ್ಲಸ್ ಜಿ ಇಸ್ ಈಕ್ವಲ್ ಟು 476. ಅಲ್ಲಿಗೆ ಜಿ ವೆಯ್ಟ್ ಎಷ್ಟು, ತೂಕ 476 ಮೈನಸ್ 432, 6 ಮೈನಸ್ 2 4, 7 ಮೈನಸ್ 3 4, 44 kg. ಇದು kgಯಲ್ಲಿದೆ, ಇದು kgಯಲ್ಲಿದೆ. ಸೊ ಜಿನ ತೂಕ 44 kg. ಆಪ್ಷನ್ ಇದೆಯಾ? ಹೌದು ಇದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ಸ್ಟಾರ್ಟ್ಅಪ್ ತನ್ನ ಹೂಡಿಕೆದಾರನಿಗೆ 15% ಈಕ್ವಿಟಿಯನ್ನು ನೀಡುವುದು. ಅಂದ್ರೆ 100% ಅಲ್ಲಿ 15% ನೀಡ್ತದೆ. ಅಂದ್ರೆ 100ಕ್ಕೆ 15 ರೂಪಾಯಿನ ಈಕ್ವಿಟಿಯನ್ನು ನೀಡುವುದು. ಯಾರಿಗೆ? ಹೂಡಿಕೆದಾರನಿಗೆ. ಇದು ಹೂಡಿಕೆದಾರನಿಗೆ ನೀಡುವುದು. ಆನಂತರ ಉಳಿದ ಈಕ್ವಿಟಿ ಎಷ್ಟು, 100ರಲ್ಲಿ 15 ಇವ್ರಿಗೆ ಕೊಟ್ರೆ ಉಳಿದ ಈಕ್ವಿಟಿ 85.
ಈ 85ರಲ್ಲಿ 8%, ನಾವಿಲ್ಲಿ ಹೇಳಿದ್ದು 15% 100ರಲ್ಲಿ, ಬಟ್ ಇವ್ರು ಹೇಳ್ತಿರೋದು 85ರಲ್ಲಿ 8%. 8% ಅನ್ನು ತನ್ನ ಉದ್ಯೋಗಿಗಳಿಗೆ ನೀಡುವುದು. 8% ಇದು ಉದ್ಯೋಗಿಗಳಿಗೆ. ಎಷ್ಟು? 100ಕ್ಕೆ 8 ಆದ್ರೆ 8% ಅಂದ್ರೆ 100ಕ್ಕೆ 8 ಆದ್ರೆ 85ಕ್ಕೆ ಎಷ್ಟಾಯ್ತು? x ಅಂತ ಅನ್ಕೊಳ್ಳೋಣ. ಅಲ್ಲಿಗೆ x is equal to 85 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದಷ್ಟೇ, ಏನಿಲ್ಲ, ಮತ್ತೇನಿಲ್ಲ. ಕ್ರಾಸ್ ಮಲ್ಟಿಪ್ಲಿಕೇಶನ್ 85 ಇಂಟು 8 ಡಿವೈಡೆಡ್ ಬೈ 100. ಸೊ 8 40 4 ದಶಕ 8 64 68 ಡಿವೈಡೆಡ್ ಬೈ 100 ಅಲ್ಲಿಗೆ 6.8. ಸೊ x is equal to 6.8%. ಇಷ್ಟು 6.8% ನ ಉದ್ಯೋಗಿಗಳಿಗೆ ಕೊಡ್ತಾರೆ. ಅದು ಸ್ಟಾರ್ಟ್ಅಪ್ ಕೊಡ್ತದೆ 6.8%. 8% ಕೊಡುತ್ತೆ ಅಂತ ಪ್ರಶ್ನೆಯಲ್ಲಿ ಹೇಳಿದರೆ ಅದು 100%, 100ಗೆ. ಆದ್ರೆ ಇಲ್ಲಿ 100 ಇಲ್ಲ. 100ರಲ್ಲಿ 15, ಇಲ್ಲಿ ನೋಡಿ, ಇಲ್ಲಿ 15 ಅದಾಗ್ಲೇ ಇವರು ಹೂಡಿಕೆದಾರರಿಗೆ ಕೊಟ್ಟಿದ್ದಾರೆ. ಸೊ ಆದ್ರಿಂದ 85ರಲ್ಲಿ 8% ಅಂದ್ರೆ 6.8%, 6.8 ಅಂತ ಅನ್ಕೋಬೇಕು. ನೆಕ್ಸ್ಟ್ 6.8 ಕೊಡುತ್ತದೆ. ಈಗ ಹೂಡಿಕೆದಾರನಲ್ಲಿ ಉಳಿದ ಮೂಲ ಒಟ್ಟು ಈಕ್ವಿಟಿಯ ಶೇಕಡಾವಾರು ಎಷ್ಟು? ಈಗ ಉಳಿದಿರೋದು ಎಷ್ಟಾಯ್ತದೆ ಅಲ್ಲಿಗೆ? 85 6.8 ಅಂದ್ರೆ 85.00 ಅಂತ ಅನ್ಕೊಳ್ಳಿ. 10ರಲ್ಲಿ 8 ಹೋದ್ರೆ 2 ಹುಟ್ಟಿದ್ದು, ಇದು 4 ಆಯ್ತು. 14ರಲ್ಲಿ 6 ಹೋದ್ರೆ 8, ಇದು 78. ಸೊ 78.2% ಉಳಿದ ಮೂಲ ಕೊಟ್ಟಿದ್ದೀನಲ್ಲ, 78.2%. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾವಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸಿ ಶ್ರೀ ನಿಹಾಲ್. ಈ ಪ್ರಶ್ನೆ ರಕ್ತ ಸಂಬಂಧದ ಪ್ರಶ್ನೆ, ಅಂದ್ರೆ ಸಂಬಂಧಗಳ ಪ್ರಶ್ನೆ. ಈ ಸಂಬಂಧಗಳ ಪ್ರಶ್ನೆ ಸಾಲ್ವ್ ಮಾಡ್ಬೇಕಿದ್ರೆ ನಾವು ಎರಡು ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ. ಮೊದಲನೇದು, ನಾವು ಯಾವಾಗ್ಲೂ ಬಾಕ್ಸ್ನ ಪುರುಷರಿಗೆ ಯೂಸ್ ಮಾಡ್ತೀವಿ, ಸರ್ಕಲ್ನ ವೃತ್ತವನ್ನ ಮಹಿಳೆಯರಿಗೆ ಯೂಸ್ ಮಾಡ್ತೀವಿ. ನಂತರ ಒಂದು ಲೈನ್ನ ಅಕ್ಕ ತಂಗಿ, ಅಣ್ಣ ತಮ್ಮ ಇವ್ರಿಗೆ ಯೂಸ್ ಮಾಡಿದ್ರೆ, ಎರಡು ಲೈನ್ನ ನಾವು ಗಂಡ ಹೆಂಡತಿಗೆ ಯೂಸ್ ಮಾಡ್ತೀವಿ. ಒಂದು ನಿಮಿಷ. ಗಂಡ ಹೆಂಡತಿಗೆ ಯೂಸ್ ಮಾಡ್ತೀವಿ. ನಂತರ ಈಗ ಪ್ರಶ್ನೆಯನ್ನ ನೋಡೋಣ ನಾವು. ಭಾವಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸಿ ಶ್ರೀ ನಿಹಾಲ್ ಒಬ್ಬ ಹುಡುಗ. ನಿಹಾಲ್ ಏನ್ ಹೇಳ್ತಾನೆ? ಭಾವಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸಿ. ಸೊ ಈ ಭಾವಚಿತ್ರದಲ್ಲಿ ಮಹಿಳೆ ಇರ್ತಾರೆ, ಇದೊಂದು ಭಾವಚಿತ್ರ, ಇದು ಮಹಿಳೆ ಇರ್ತಾರೆ. ಇವರು ನನ್ನ ಸಹೋದರಿ ಅಂದ್ರೆ ನಿಹಾಲಿನ ಸಹೋದರಿಯ ಅಮ್ಮನ, ಅಂದ್ರೆ ನಿಹಾಲ್ನ ಅಮ್ಮ, ಅಂದ್ರೆ ಒಂದು ಜನರೇಷನ್ ಮೇಲಕ್ಕೆ ಹೋಗ್ತು. ಸೊ ನಿಹಾಲ್ ಅವ್ರ ಅಪ್ಪ, ಇವರು ನಿಹಾಲ್ ಅವ್ರ ಅಮ್ಮ. ಸೊ ಇವರು ನಿಹಾಲ್ ಅವ್ರ ಅಮ್ಮ. ಅವ್ರ ಅಮ್ಮನ ಒಬ್ಬಳೇ ಸೊಸೆ ನಿಹಾಲ್ ಅವರ ಅಮ್ಮ ಇವರು. ಸೊ ನಿಹಾಲ್ ಅವರ ಅಮ್ಮ, ನಿಹಾಲ್ ಅವರ ಅಪ್ಪ. ನಿಹಾಲ್ ಅವರ ಅಮ್ಮನ ಒಬ್ಬಳೆ ಸೊಸೆ ಅಂದ್ರೆ ಇವರು ಮಗಳಾದ್ರು. ಸೊ ನಿಹಾಲಿನ ಒಬ್ಬಳೆ ಸೊಸೆ ಯಾರಾಗ್ತಾರೆ? ನಿಹಾಲ್ ಅಮ್ಮನ ಒಬ್ಬಳೆ ಸೊಸೆ ಯಾರಾಗ್ತಾರೆ? ನಿಹಾಲಿನ ಹೆಂಡತಿ ಎಂದು ಹೇಳುತ್ತಾರೆ, ಒಬ್ಬಳೆ ಸೊಸೆ ಎಂದು ಹೇಳುತ್ತಾರೆ. ಸೊ ಭಾವಚಿತ್ರದಲ್ಲಿರುವ ಮಹಿಳೆ ಅಂದ್ರೆ ಇವರೇ. ಭಾವಚಿತ್ರದಲ್ಲಿರುವ ಮಹಿಳೆ ನಿಹಾಲ್ಗೆ ಏನಾಗಿ ಸಂಬಂಧ ಬೇಕು? ಇವರು ಏನಾಗ್ಬೇಕಂದ್ರೆ ಇವರಿಗೆ ಪತ್ನಿ. ಅಲ್ಲಿಗೆ ಭಾವಚಿತ್ರದಲ್ಲಿರುವ ಮಹಿಳೆ ಯಾರಪ್ಪ? ನಿಹಾಲಿನ ಹೆಂಡತಿ, ಪತ್ನಿ. ಅಲ್ಲಿಗೆ ನಿಹಾಲಿನ ಪತ್ನಿ 4ನೇ ಆಪ್ಷನ್ ಸರಿಯಾದ ಉತ್ತರ. ಬ್ಲಡ್ ರಿಲೇಷನ್ಸ್ ಆಲ್ಮೋಸ್ಟ್ ತುಂಬಾ ಈಸಿ ಇರೋ ಪ್ರಶ್ನೆಗಳೇ ಬರ್ತವೆ. ನಿಧಾನವಾಗಿ ಸಾಲ್ವ್ ಮಾಡಿದ್ರೆ ಏನ್ ತೊಂದರೆ ಆಗಲ್ಲ, ಮಾಡಬಹುದು. ನೆಕ್ಸ್ಟ್ 5ನೇ ಪ್ರಶ್ನೆ, ಇವತ್ತಿನ ಕೊನೆಯ ಪ್ರಶ್ನೆ. ಚೈತ್ರ ತನ್ನ ಪಿಗ್ಗಿ ಬ್ಯಾಂಕ್ ಅಲ್ಲಿ ಪ್ರತಿದಿನವೂ 2
ಉಳಿತಾಯ ಮಾಡುತ್ತಾಳೆ ಅಂದ್ರೆ ಪ್ರತಿದಿನ 2 ರು ಉಳಿತಾಯ. ಉಳಿತಾಯ ಎಷ್ಟು? 2 ರೂಪಾಯಿ ಪ್ರತಿದಿನ. ನೆಕ್ಸ್ಟ್ 100 ದಿನಗಳ ನಂತರ, ಆಫ್ಟರ್ 100 ಡೇಸ್, 100 ದಿನಗಳ ನಂತರ ಉಳಿತಾಯ ಮಾಡಿದ ಒಟ್ಟು ಮೊತ್ತವನ್ನು, 100 ದಿನಗಳ ನಂತರ ಎಷ್ಟು ಉಳಿತಾಯ ಆಯಿತು? ಪ್ರತಿದಿನ 2 ರೂಪಾಯಿ, 100 ದಿನಕ್ಕೆ 100 ಇಂಟು 2 ರೂಪಾಯಿ, ಅಲ್ಲಿಗೆ 200 ರೂಪಾಯಿಗಳನ್ನ ಅವಳ ಉಳಿತಾಯ. ಇದು ಒಟ್ಟು ಉಳಿತಾಯ ಮೊತ್ತವನ್ನು ಬ್ಯಾಂಕಿನಲ್ಲಿ 4% ವಾರ್ಷಿಕ ಸರಳ ಬಡ್ಡಿ, ಚಕ್ರ ಬಡ್ಡಿ ಅಲ್ಲ, ಸರಳ ಬಡ್ಡಿ ಅಂದ್ರೆ ವಾರ್ಷಿಕ 4%, ವಾರ್ಷಿಕ 4% ಸರಳ ಬಡ್ಡಿ ಅಂದ್ರೆ 100ಕ್ಕೆ 4 ರೂಪಾಯಿ ಬಡ್ಡಿ ಬರ್ತದೆ ವಾರ್ಷಿಕವಾಗಿ. ಅಲ್ಲಿಗೆ ಅವಳು ಎಷ್ಟು ಸೇವ್ ಮಾಡಿದಾಳೆ ಚೈತ್ರ? 200ನ ಸೇವ್ ಮಾಡಿದ್ದಾಳೆ. ಅವಳು ಉಳಿತಾಯ 200. ಸೊ 100ಕ್ಕೆ 4 ರೂಪಾಯಿ ಆದ್ರೆ 200ಕ್ಕೆ 8 ರೂಪಾಯಿ ಬಡ್ಡಿ ಬಂತು. ಇಡುವಳು ವಾರ್ಷಿಕ, ಇದು 1 ವರ್ಷಕ್ಕೆ, ಇದಿಷ್ಟು 1 ವರ್ಷಕ್ಕೆ, 1 ವರ್ಷದಲ್ಲಿ. ಆದ್ರೆ 2 ವರ್ಷಗಳ ನಂತರ ಅವಳು ಪಡೆಯುವ ಬಡ್ಡಿ ಎಷ್ಟು? 2 ವರ್ಷಗಳ ನಂತರ 1 ವರ್ಷಕ್ಕೆ ಅವಳು 8 ರೂಪಾಯಿ ಬಡ್ಡಿ ಪಡಿತಾಳೆ. 2 ವರ್ಷಕ್ಕೆ ಎಷ್ಟಾಯ್ತು? ಸರಳ ಬಡ್ಡಿ ಇದು, ಸರಳ ಬಡ್ಡಿ, ಚಕ್ರ ಬಡ್ಡಿ ಏನಲ್ಲ. ಸೊ ತುಂಬಾ ಸರಳ ಬಡ್ಡಿ, ಅದೇ ಹೇಳೋ ಹಾಗೆ ಸರಳವಾಗಿರುತ್ತೆ. ಸೊ 1 ವರ್ಷಕ್ಕೆ 8 ರೂಪಾಯಿ ಆದ್ರೆ 2 ವರ್ಷಕ್ಕೆ 16 ರೂಪಾಯಿ ಬಡ್ಡಿ ಆಯ್ತು. 16 ಸರಿಯಾದ ಉತ್ತರ. ಇದು ಆಪ್ಷನ್ ಇದೆ. ಸೊ 16 ಸರಿಯಾದ ಉತ್ತರ. ಸೊ ಇದಿಷ್ಟು ಮಾನಸಿಕ ಸಾಮರ್ಥ್ಯದ 5 ಪ್ರಶ್ನೆಗಳು. ಐ ಹೋಪ್ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರೋಣ. ಸೊ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ನೈಸ್ ಡೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಉಪಯೋಗ ಆಗಿದ್ರೆ ಮಾತ್ರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ. ಬಾಯ್ ಬಾಯ್.